ಹೆಂಗೋ ನಮ್ಮ ಮಾನ್ವಿತ ಅಕ್ಕ ಫೋನ್ ಮಾಡಿದ್ದು ಒಳ್ಳೇದೇ ಆಯ್ತು. ಬರ್ತಾ ಇದ್ದಾಳೆ. ಬಂದೇ ಬಿಟ್ಲು. ಹೋಗಿ ಅಂತೀನಿ. ಏನೇ ಹಂಗೆ ನಮಗೆ ಹೆಂಗ್ ಮಾತಾಡ್ತಿದ್ದೆ? ಇವಳಿಗೆ ಇರೋ ಅದೃಷ್ಟ ಇಲ್ಲ, ಇರೋ ಸೌಭಾಗ್ಯ ಇಲ್ಲ. ಇಂಥವನ ಹತ್ರ 15 ಕೋಟಿ ಒಡೆಯ ಅಂತ ಹೇಳಿ ನಾನು ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಇವಾಗ ಹೆಂಗಾಯ್ತು ಅಂತ ಹೇಳ್ತೀನಿ. ನನಗಂತೂ ಹೆಂಗ್ ಇದು ಮಾಡಾಳು ಅಂದ್ರೆ ಅವಾಗ ಅಯ್ಯೋ ಮಾತು ಎಲ್ಲಾದ್ರೂ ಕಾಮ್ಲಿ ಹಂಗೆ ಮಾತಾಡೋಳು. ಇನ್ಮೇಲೆ ಮಾತಾಡು ಅಂತ ಹೇಳ್ತೀನಿ. ಈಗ ಮಾತಾಡಿದ್ದಲ್ಲ, ಇನ್ಮೇಲೆ ಮಾತಾಡೋ ನೀನು ಅಂತೀನಿ. ಯಾಕಮ್ಮ ತನ್ವಿ ಇಲ್ಲಿ ನಿಂತ್ಕೊಂಡಿದ್ಯಾ? ಅಲ್ಲ ನಾಗಮಂಟಿ, ಇವಳು ಮೋಹಿನಿ ಗಿಡ್ಡಮ್ಮನ ಮಗಳು ಮದುವೆ ಆಗಿರ್ಲಿಲ್ವೇ ಆ ಕರಿಯೋನ್ನ? ಇವಾಗ ಹಳೇನೆ ಅಲ್ಲೂ ಜಗಳ ಮಾಡ್ಕೊಂಡು ಬಂದ್ಲಂತ. ನಮ್ಮ ಅನ್ವಿತಕ್ಕ ಇವಾಗ ಫೋನ್ ಮಾಡಿದ್ಲು. ಅಲ್ಲೂ ಜಗಳ ಮಾಡ್ಕೊಂಡು ಬಂದ್ಲು ಕಣೆ ಅಂತ. ಅದಕ್ಕೆ ಅಲ್ಲಿ ಬರ್ತಾ ಇದ್ದಾಳೆ. ಹೋಗಿ ಸರಿಯಾಗಿ ಅಂಬಾನ ಅಂತ. ಏನಮ್ಮ, ಹೆಂಗೆ ಅದೃಷ್ಟ ನಿನಗೆ ಬಂದಿತ್ತು? ಯಾಕಮ್ಮ ಅದೃಷ್ಟ ಎಲ್ಲ ನಿನ್ನ ಕಾಲಾಗೊದ್ದು ಬಂದೆ ಅಂತ ಕೇಳ್ತೀನಿ. ನನಗೆ ಇರೋ ಅದೃಷ್ಟ ಇಲ್ಲ. ಅವಳಿಗೆ ಇಂಥ ಹುಡುಗನ ಜೊತೆ ಇರೋಕೆ ಆಗಲ್ಲ. ಅವಳು ಹಂಗೆ ಹೀಗೆ ಅಯ್ಯೋ ಅಯ್ಯೋ ಎಂತೆಂಥ ಮಾತುಗಳಪ್ಪ, ನನಗೆ ಹೇಳೋದಕ್ಕೆ ಬರ್ತಾ ಇಲ್ಲ ಅಂಥ ಮಾತುಗಳು. 15 ಕೋಟಿ ಒಡೆಯ, 15 ಕೋಟಿ ಒಡೆಯ ಎಲ್ಲಿಗೋದ್ನ ಅಂತ ಕೇಳ್ತೀನಿ ಈಗ ಹೋಗಿ. 15 ಕೋಟಿ ಒಡೆಯ ಎಲ್ಲೋದ ಅಂತ ಕೇಳ್ತೀನಿ ನಾಗಮಂಟಿ. ಹೆಂಗೆ ಮಾತಾಡೋರು ಅಂತಂದ್ರೆ ನಿಜವಾಗ್ಲೂ ಅವ್ರ ಅಮ್ಮನೂ ಅವಳು ಹಂಗೆ ಮಾತಾಡೋರು. ಅವ್ರ ಅಮ್ಮಗೆ ಇನ್ನೂ ಒಂದಿಷ್ಟು ಇಷ್ಟನೇ ಇರಲಿಲ್ಲ. ಅವಳ ಕರಿಯಮ್ಮನ ನಂಬ್ತಿರ್ಲಿಲ್ಲ, ಅವನು ನಂಬ್ತಿರ್ಲಿಲ್ಲ. ಇವಳಂತೂ ಯಪ್ಪ ಹೆಂಗೆ ಮಾತಾಡೋಳು ಗೊತ್ತಾ? ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ರೆ ಒಂಥರ ಮಾತಾಡೋಳು. ಅಯ್ಯೋ ಹೆಂಗೆ ಅನ್ನಿಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಅದಕ್ಕೆ ಇವಾಗ ಹೋಗಿ ಸರಿಯಾಗಿ ಹೇಳೋಣ ಅಂತ. ಮೊದಲು ಯಾವಾಗಲೂ ತೋರಿಸೋದಂತ ಈಗ ನೋಡು 1 ತಿಂಗಳು 2 ತಿಂಗಳಿಗೆ ನಾನು ತೋರಿಸ್ಬಿಡ್ತು ನನ್ನ ಕಣ್ಣು ಮುಂದೆನೇ. ಅದು ರಿಟರ್ನ್ ಆಗಿಬಿಡುತ್ತೆ. ಯಾರಿಗೂ ಆ ಕರ್ಮ ಅನ್ನೋದು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಮತ್ತೆ ಯಾರನ್ನಾದ್ರೂ ಒಂದು ಮಾತು ಅನ್ನೋದಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡಿ ನಾವು ಮಾತಾಡಬೇಕು. ಸುಮ್ಮನೆ ಮಾತಾಡಬಾರ್ದು. ಹೌದೇನು? ಇನ್ನು 1-2 ದಿವಸ ಕಾಲಕ್ಕೆ ಬಂದವಳಂಗಾದ್ರೆ ಮೊನ್ನಿನ ಓದಂಗಾಯ್ತು ಕಣೆ. ಇನ್ನು ಮೊನ್ನೆ ಯಾವತ್ತೂ ಮೊನ್ನೆ 3-4 ದಿವಸ ಮುಂಚೆ ಓದಂಗಾಯ್ತು ಅನ್ಸುತ್ತೆ. ಅದಕ್ಕೆ ಬಂದವಳೆ. ಅಲ್ಲೇನೆ ಜಗಳ ಮಾಡ್ಕೊಂಡು ಅವಳ ಹತ್ರ ಏನೋ ಕರಿಯಮ್ಮನ ಹತ್ರ ಜಗಳ ಮಾಡ್ಕೊಂಡು ಬಂದ್ಲಂತಪ್ಪ. ಸುಳ್ಳು ಹೇಳಿದ್ಯಾ ನೀನು? ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ಕೊಂಡು ಬಂದ್ಲಂತೆ. ನಮ್ಮ ಅಕ್ಕ ಯಾರು ಅಲ್ಲಿಗೆ ಹೋಗಿದ್ರಂತೆ. ಅದಕ್ಕೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ಲು ನಮ್ಮ ಮಾನ್ವಿತಕ್ಕ ಎಲ್ಲ ಹಿಂಗೈತೆ ಕಣಮ್ಮ ತನ್ವಿ ಅಂತ. ಅದಕ್ಕೆ ನಾನು ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ ಸಿಗಲಿ ಅಂತ ಹೇಳಿ. ಸರಿ ಮಾತಾಡು ಅಂದ್ರೇನೆ ಮತ್ತೆ ಗೊತ್ತಾಗೋದು. ಇನ್ನೊಂದ್ಸತಿ ಯಾರನ್ನ ಮಾತಾಡೋದಕ್ಕೆ ಈಗಳಪ್ಪ ಹಿಂಗಾದಾಗ ಅವರು ಅಂತಾರಪ್ಪ ಅಂಬದು ಗೊತ್ತಿರಬೇಕು. ಅದಕ್ಕೆ ಮತ್ತೆ ಅನ್ಬೇಕು ಅಂತಲೇ ಹೋಗ್ತಾ ಇದ್ದೀನಿ ನಾಗಮಂಟಿ. ನಾನಂತೂ ಎಲ್ಲಾರ ಕೊಟ್ಟು ಹೇಳ್ಕೊಂಡಿದ್ದೆ 15 ಕೋಟಿ ಒಡೆಯ 15 ಕೋಟಿ ಒಡೆಯ ಅಂತೇಳಿ ಎಲ್ಲರ ಹತ್ರ ಹೇಳ್ಕೊಂಡಿದ್ದೆ. ಆದರೆ ಇವಾಗ ಏನು ಹೇಳ್ಬೇಕೋ ಏನೋ ಎಲ್ಲರಿಗೂ. ಇವಾಗ ಸದ್ಯಕ್ಕೆ ನಾನು ಯಾವತ್ತೂ ಹೇಳಲ್ಲ. ಅಲ್ಲ ಗೊತ್ತಾಗುತ್ತೆ, ಹೇಳಲಿಲ್ಲ ಅಂದ್ರೂ ಸದ್ಯಕ್ಕೆ ನಾನು ಯಾರ ಹತ್ರನೂ ನಾನು ಏನು ಮಾತಾಡೋಕೆ ಹೋಗಲ್ಲ. ನಾನು ಇವಾಗ ಮಾತಾಡೋಂಥ ಪರಿಸ್ಥಿತಿಲಿ ಇಲ್ಲ. 15 ಕೋಟಿ ಒಡೆಯನ ಹತ್ರ ಚೆನ್ನಾಗಿರ್ಬೇಕಾಗಿರೋಳು ಯಾಕೆ ಇವಾಗ ಹಿಂಗೆ ಬಂದ್ಲು? ನನ್ನ ಅಂತಿದ್ರು ಯಾರನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಇರೋ ಅದೃಷ್ಟ ಇಲ್ಲ, ಯೋಗ್ಯತೆ ಇಲ್ಲ ಅಂತೇಳಿ ಹೆಂಗೆಲ್ಲ ಮಾತಾಡ್ತಾ ಇದ್ರು. ಆದರೆ ಇವಾಗ ಇವರಿಗೆ ಅದೃಷ್ಟ ಇಲ್ವಾ? ಇವಾಗ ಎಲ್ಲೋ ಇದ್ದ 15 ಕೋಟಿ ಒಡೆಯ? ಪ್ಲೀಸ್ ತನ್ವಿ, ನನ್ನ ಹತ್ರ ಇವಾಗ ಏನೂ ಮಾತಾಡಬೇಡ. ನಾನು ಇವಾಗ ಏನೂ ಮಾತಾಡೋ ಅಂತ ಪರಿಸ್ಥಿತಿಯಲ್ಲಿ ಇಲ್ಲ. ಸುಮ್ಮನೆ ಇದ್ದು ಬಿಡು, ಸುಮ್ಮನೆ ಇರು. ನಾನು ಮಾತಾಡಿಸ್ಬೇಡ. ನಾನೇನಾದ್ರೂ ನೀನು ಮಾತಾಡಿಸಿದ್ನಾ? ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ತಾನೆ. ಹೋಗ್ತಾ ಇದೆಯಾ ಸರಿ, ಆದರೆ ನೀನು ಅಂದಿರೋ ಮಾತುಗಳು ಇನ್ನೂ ಚೆನ್ನಾಗಿ ನೆನಪಿದಾವೆ. ಈ ದಿನ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ನೀನು ಹಿಂಗೆ ಮಾತಾಡಿದ್ದೆ ನನಗೆ. ಹಿಂಗೆ ಮಾತಾಡಿದ್ದೆ ನೀನು. ನಾನು ಅದನ್ನೆಲ್ಲ ಹೆಂಗೆ ಸಹಿಸ್ಕೊಂಡಿದ್ದೀನಿ ಅಂತಂದರೆ ನಿಜವಾಗ್ಲೂ ನಾನಾಗತ್ತೆ ಸಹಿಸ್ಕೊಂಡಿದ್ದೀನಿ. ಎಂತೆಂಥ ಮಾತುಗಳು, ಆ ಕಡೆ ಹೋದ್ರು ಒಂದು ಮಾತು, ಈ ಕಡೆ ಬಂದರೂ ಒಂದು ಮಾತು. 15 ಕೋಟಿ ಒಡೆಯ ಮತ್ತೆಲ್ಲೋ 15 ಕೋಟಿ ಒಡೆಯ? ನಿನ್ನ 15 ಕೋಟಿ ಒಡೆಯ? ಈಗ ಮಾತಾಡಿ, ನನ್ನ ಮುಂದೆ ನಿಂತ್ಕೊಂಡು ನೀನು ಇವಾಗ ಮಾತಾಡು. ನಾನೇನು ಮಾತಾಡಲ್ಲ ಬಿಡು ತನ್ವಿ, ನಾನೇನು ಮಾತಾಡಲ್ಲ. ಇವಾಗ ನೀನು ಮಾತಾಡು ಅಂತ ನೀನು ಅಂದ್ರೂ ನಾನು ಮಾತಾಡಲ್ಲ. ನಾನು ಅಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇವಾಗ. ನನಗೆ ಬೇಜಾರಾಗ್ಬಿಟ್ಟೈತೆ. ಏನೋ ನನಗೂ ಗೊತ್ತಿರಲಿಲ್ಲ, ಏನೋ ಹಿಂಗೆ ಮಾಡ್ಕೊಬಿಟ್ಟ, ನನಗೆ ಗೊತ್ತಿಲ್ಲ. ನೀನು ಹೇಳಿದ್ರು ನನಗೆ ಗೊತ್ತಾಗಿಲ್ಲ ಬಿಡು, ಹೋಗ್ಲಿ. ಇವಾಗ ಮಾತಾಡಬೇಡ. ಇವಾಗ ಯಾಕೆ ಮಾತಾಡೋದು? ಇವಾಗ ಹಿಂಗಾಗಿರೋದಕ್ಕೆ ಇವಾಗ ಯಾಕೆ ಮಾತಾಡೋದು ಬೇಡ, ಇವಾಗ ಮಾತಾಡೋದು ಬೇಡ ಅಂತ ಇವಾಗ ಹಿಂಗೆ ಹೇಳ್ತಾ ಇದೆಯಾ? ಅಲ್ಲ ಅವಾಗ ಯಾಕೆ ಹೇಳಲಿಲ್ಲ ಮತ್ತೆ? ಬೇಡ ಮಾತಾಡೋದು ಬೇಡ ಅಂತೇಳಿ ಅವಾಗಲೇ ನೀನು ಸುಮ್ಮನೆ ಇದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ನ? ನೀನು ಆಗಿರೋಳು ನಿನ್ನ ಪಾಡಿಗೆ ನೀನು ಚೆನ್ನಾಗಿರ್ಬೋದಾಗಿತ್ತು. ನಾನೇನು ನಿನ್ನ ಮದುವೆ ಆಗಿರೋಳು ನೋಡಿ ನಾನೇನು ಹೊಟ್ಟೆ ಮಾಡಲ್ಲ. ನೀನು ನೋಡಿ ನಾನು ಏನೋ ಅನ್ನೋಕ್ಕೂ ಬರುತ್ತಿರಲಿಲ್ಲ, ನನಗೇನೋ ಅಂತಿರ್ಲಿಲ್ಲ. ನೀನೇ ಇದು ಮಾಡಿದೆ. ಅವ್ರ ಮಾತು ಕರಿಯಮ್ಮನ ಮಾತು ಕೇಳಿಕೊಂಡು. ಇವಾಗ ಗೊತ್ತಾಯ್ತಾ?
ಅವಳ ಬುದ್ಧಿ ಎಂಥದ್ದು ಅಂತ, ಅವಳು ಎಂಥವಳು ಅಂತ ಇವಾಗ ಗೊತ್ತಾಗೈತೆ ನಿನಗೆ. ಅದೆಲ್ಲ ನಾನು ಅನುಭವಿಸಿದ ಮೇಲೇ ಮತ್ತೆ ಗೊತ್ತಾಗೋದು. ಯಾರಾದರೂ ಹೇಳ್ದಾಗ ಗೊತ್ತಾಗಲ್ಲ, ಹಿಂಗೆಲ್ಲ ಅನುಭವಿಸ್ದಾಗಲೇ ಮತ್ತೆ ಗೊತ್ತಾಗೋದು. ತನ್ವಿ ಪ್ಲೀಸ್ ಸೈಡ್ ಬಿಡು, ನಾನು ಹೋಗ್ಬೇಕು. ಮಾತಾಡಲ್ಲ ನೋಡಿ ನಾಗಮಂಟಿ, ಇವಾಗ ಮಾತಾಡಲ್ಲ. ಅದೇ 15 ಕೋಟಿ ದುಡ್ಡು ಬಂದಿದ್ರೆ ನನ್ನ ಅಮ್ದಂಗಿರೋಳ ಹೆಂಗೆ ಅನ್ನೋಳು ಅಂತೀಯ. ನಾನು ಇಷ್ಟು ದಿನ ಯಾಕೆ ಸುಧಾರಿಸಿದ್ದೀನಿ ಅಂತಂದರೆ ಇದಕ್ಕೆ. ಒಂದಲ್ಲ ಒಂದಿನ ಹಿಂಗೆ ಆಗುತ್ತೆ, ನಾನು ಮಾತಾಡ್ತೀನಿ, ಅವಳು ಅಂತೀನಿ ಅನ್ನೋದು ನನಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು. ಯಾಕಂದರೆ ಅವ್ರ ಹಣೆ ಬನ ಏನು ಅಂತೇಳಿ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಎಲ್ಲ ತಿಳ್ಕೊಂಡಿರೋಳಿಗೆ ಹತ್ರನೇ ನೀನು ಮಾತಾಡೋದಕ್ಕೆ ಬಂದರೆ ನಾನು ಸುಮ್ಮನಿರ್ತೀನ. ಮಾತಾಡಲ್ಲ, ಇವಾಗ ಮಾತಾಡಕ್ಕೆ ಮಕ್ಕ ಇಲ್ಲ. ಬಿಡು ಹೋಗ್ಲಿ, ನಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲ ನೋಡು, ಮಾತಾಡ್ಬಿಡ್ತಾರೆ. ಇವಾಗ ಅವರಿಗೆ ಸ್ವಲ್ಪನೂ ಮಕ್ಕ ಇಲ್ಲ ಮಾತಾಡೋಕ್ಕೆ ನನ್ನ ಮುಂದೆ. ಅವಳು ಮಾತಾಡಲಿ ಮತ್ತೆ ಇವಾಗ. ನೋಡು ಸುಮ್ಮನೆ ಹೋಗ್ಬಿಟ್ಲು. ನಾನು ಹಿಂಗೆ ಅನ್ಬೇಕು ಅಂತ ಕಾಯ್ತಾ ಇದ್ದೆ, ಇದೊಂದು ಸಮಯ ಬರಲಿ ಮಾತಾಡೋಣ ಅನ್ನೋಣ ಅಂತ ಕಾಯ್ತಾ ಇದ್ದೆ. ಸಿಕ್ಕಿಬಿಟ್ಲು ಸರಿಯಾಗಿ. ಏನಮ್ಮ ಒಂದೊಂದು ಸೈಟಿ ಒಂದೇ ಸತಿ 2 ಲಕ್ಷ ಲಾಭ ಬಂದ್ಬಿಡ್ತು. ನಾನು ಹೇಳಿಲ್ವಾ ತುಂಬ ಚೆನ್ನಾಗಿ ಐತೆ, ಈ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಲಾಭ ಐತೆ ಅಂತ. ಇನ್ನು ಮನೆಗಳು ಕೊಡ್ಸೋದು, ಮನೆಗಳು ತಗೊಳ್ಳೋದು, ಈ ಥರ ಬಿಸ್ನೆಸ್ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತೈತೆ. ಹೆಂಗೋ 2 ಸೈಟಿಂದ ನೋಡು 4 ಲಕ್ಷ ಲಾಭ, 4 ಲಕ್ಷ ದುಡ್ಡು. ನೀನು ಎಲ್ಲಿಂದ ದುಡಿತೀಯ? ಈ 4 ಲಕ್ಷ ಲಾಭನ ತಗೊಂಡೋಗಿ ನೀನು ಇವಾಗ 10 ಸೈಟ್ ರಿಜಿಸ್ಟರ್ ಮಾಡಿಸ್ಕೊಂತೀವಲ್ಲ ಅಲ್ಲಿಗೆ ಹಾಕು. ನಂಬಿಕೆ ಆಗಿರೋ ಮನುಷ್ಯ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿಯಾಗೈತೆ ನೋಡಿ, ದುಡ್ಡು ಕೊಟ್ಟೋದ್ರು ಎಲ್ಲ ದುಡ್ಡು. ನೀನು ನಾಳೆ ಹೋಗ್ಬಿಟ್ಟು ಅವ್ರಿಗೆ ರಿಜಿಸ್ಟರ್ ಮಾಡಿಸಿದ್ರೆ ಯಾವ ತಲೆನೋವಿರಲ್ಲ, ದುಡ್ಡೆಲ್ಲ ಕೊಟ್ಟೋಗ್ಬಿಟ್ರಲ್ಲ. ಅದಕ್ಕೆ ಹೇಳು. ನಮ್ಮ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ಯಪ್ಪ, ನನಗೆ ಎಷ್ಟು ಅದೃಷ್ಟ. ಅಲ್ಲ ಅಮ್ಮ, 4 ಲಕ್ಷ ದುಡ್ಡು ದುಡಿಯೋಕ್ಕೆ ಎಷ್ಟು ದಿವಸ ಬೇಕು ಅಲ್ವೇನಮ್ಮ? ಎಲ್ಲ ಹೆಂಗೆ ಸಾಹುಕಾರ ಆಗ್ತಾರೆ ಅಂತ ಅನ್ಕೊಂತಿದ್ದೆ. ಆದರೆ ಇಂಥ ಬಿಸ್ನೆಸ್ಗಳು ಮಾಡೇ ಕಣಮ್ಮ ಸಾಹುಕಾರಗಳಾಗೋದು ಅಲ್ವಾ? ಇನ್ನು ನಾವು ಇವನ್ನ ಮೊನ್ನೆ ಅವ್ರ ಹತ್ರ ನಾವು ಮಾತಾಡ್ಕೊಂಡ್ವಿ, ಅಗ್ರಿಮೆಂಟ್ ಹಾಕಿಸ್ಕೊಂಡ್ವಿ. ಇವತ್ತಲ್ಲ ವ್ಯಾಪಾರ ಮಾಡಿದ್ವಿ, ನಾಳೆ ರಿಜಿಸ್ಟರ್ ಮಾಡಿಸಿದ್ರೆ ಮುಗ್ದೋಯ್ತು. ಇವತ್ತು ದುಡ್ಡೇ ಬಂತಲ್ಲ ಕೈಯಾಗೆ. ಇನ್ನೆಲ್ಲ ನಾಳೆನೇ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ. ಎಲ್ಲ 4 ಲಕ್ಷ ಲಾಭ ಅಂದರೆ ಅಮ್ಮ ಇನ್ನೂ ಒಂದು 10 ಸೈಟ್ ನಾವು ಅಗ್ರಿಮೆಂಟ್ ಮಾಡ್ಕೊಬಿಡೋಣಮ್ಮ. ಹೆಂಗೋ ಬಂದು ಅವರೆಲ್ಲ ಮಾತಾಡ್ಕೊಂಡು ದುಡ್ಡು ಕೊಟ್ಟು ಹೋಗ್ಬಿಟ್ರೆ ಅದ್ಲಾಗೆ. ಅಪ್ಪ, ನನಗಂತೂ 4 ಲಕ್ಷ ಲಾಭ, ಒಂದೇ ಸೈಟಿಂದ 2 ಲಕ್ಷನಾ? ವಾವ್! ಅದಕ್ಕೆ ಮತ್ತೆ ಇವಾಗ 2 ಸೈಟ್ ಇದು 2 ಸೈಟ್ ಅಗ್ರಿಮೆಂಟ್ ಹಾಕ್ಕೊಟ್ಟವ್ರೆ. ಇನ್ನು ನೆಕ್ಸ್ಟ್ ಒಂದು 10 ಸೈಟ್ ಅಗ್ರಿಮೆಂಟ್ ಹಾಕಬಿಡೋಣ. ಒಂದು 10 ಸೈಟ್ ಅಗ್ರಿಮೆಂಟ್ ಹಾಕ್ಬಿಟ್ರೆ 10 ಸೈಟನ್ನು ಮಾರಾಟ ಮಾಡ್ಕೊಬಿಡೋದು. ಏನು ತಲೆ ಕೆಡಿಸ್ಕೊಡಿ. ಇವಾಗ ಬಂದಿರೋ 4 ಲಕ್ಷನ ಅದಕ್ಕೆ ಹಾಕ್ಬಿಡೋಣ. ಎಲ್ಲ ಬಂಡವಾಳ ಹಾಕ್ಬಿಟ್ಟು ಇವಾಗ ಹಂಗೆ ಒಂದು ಮಾಡ್ತಾ ಇವಾಗ 4 ಲಕ್ಷಕ್ಕೆ ಇನ್ನೂ ಒಂದು 8 ಲಕ್ಷ ಲಾಭ ಆಗುತ್ತೆ, 10 ಲಕ್ಷ ಆಗುತ್ತೆ, ಅದು 50 ಲಕ್ಷ ಆಗುತ್ತೆ, ಕೋಟಿ ಆಗ್ತೈತೆ. ಹಿಂಗೆ ದುಡ್ಡಿಗೆ ದುಡ್ಡು ಕೂಡ್ತಾ ಹೋಗುತ್ತೆ. ದುಡ್ಡು ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ದುಡ್ಡು ಬೆಳೆಯೋದಕ್ಕೆ ಬಿಡಬೇಕು. ಯಾರ ಹತ್ರನೂ ಏನು ಹೇಳ್ಕೊಂಬಕ್ಕೆ ಹೋಗ್ಬೇಡ. ಶರತ್ತಿನ ಹತ್ರ ಆಗಲಿಲ್ಲ, ಏನು ಹೇಳ್ಬೇಡ. ಹೆಂಗ ಬಂದು ಮಾತಾಡ್ಕೊಂಡು ದುಡ್ಡು ಕೊಟ್ಟೆಲ್ಲ ಹೋದ್ರೆ ನಾಳೆ ರಿಜಿಸ್ಟರ್ ಆಗುತ್ತೆ, ಅದೆಲ್ಲ ಮುಗ್ದೋಗುತ್ತೆ. 2 ಸೈಟಿಂದ 4 ಲಕ್ಷ ಲಾಭ ಬಂತ. ಎಲ್ಲಿ ದುಡಿಯೋಕ್ಕಾಗುತ್ತೆ? ಯಾಕೆ ಕೆಲಸದವ್ರು ದುಡಿತಾರೆ 4 ಲಕ್ಷ ದುಡ್ಡು? ಅಲ್ಲ ನೋಡು ಎಂಥ ಲಾಭ ಐತೆ. ಅಂದರೆ ಸ್ವಲ್ಪ ಟೆನ್ಷನ್ನು, ಸ್ವಲ್ಪ ಬಂಡವಾಳ ಹಾಕಬೇಕು, ಸ್ವಲ್ಪ ಟೆನ್ಷನ್ ಇರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿರಲ್ಲ. ಆರಾಮ ಮಾಡ್ಕೊಂಡು ಹೋಗ್ಬೋದು. ನಮ್ಮ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಯಪ್ಪ, ಈ ಖುಷಿ ವಿಚಾರನ ನನ್ನಲ್ಲೇ ನನಗೆ ಅಡಗಿಸಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾರ ಹತ್ರ ಆದರೂ 4 ಜನದ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತೈತೆ ಅಮ್ಮ. ಹೇಳ್ಕೊಂಬಕ್ಕೆ ಹೋಗ್ಬೇಡ. ಯಾಕಂದರೆ ನೀನು ಇವಾಗ ಹೇಳ್ಕೊಂಬಕ್ಕೆ ಹೋದ್ರೆ ಇನ್ನು ನಾನು ಇವಾಗ ಸ್ಟಾರ್ಟಿಂಗು, ಇವಾಗಲೇ ಹೇಳ್ಕೊಬೇಡ. ಇವಾಗೇನಾದರೂ ನೀನು ಹೇಳ್ಕೊಂಬಕ್ಕೆ ಹೋದರೆ ಅವರು ತಿರ್ಗಾ ಅದು ಇದು ಅಂತೇಳಿ ಅಂತಾರೆ. ತಿರ್ಗೋಡು ಸಮಸ್ಯೆಗಳು. ನೀವು ಒಬ್ಬರ ಹತ್ರ ಹೇಳ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಮಾಡಿರೋ ಅಂಥ ಸಾಧನೆ ಅವ್ರಿಗೆ ಕಾಣಬೇಕು. ನೀನು ಹೇಳ್ಕೋಬಾರ್ದು, ಅವಾಗ ಅವ್ರಿಗೆ ಕಣ್ಣಿಗೆ ಕಾಣ್ತೈತೆ. ಇನ್ನೊಂದು 10 ಸೈಟ್ ತಗೊಂಡು ಅವನ್ನೆಲ್ಲ ಮಾರ್ತೀಯಲ್ಲ, ಅವಾಗ ಬೇಕಾದ್ರೆ ಹೇಳ್ಕೊಂಬಂತೆ. ಇವಾಗ ಸದ್ಯಕ್ಕೆ ನೀನು ಯಾರ ಹತ್ರನೂ ಏನು ಹೇಳೋಕೆ ಹೋಗ್ಬಿಡ ಮನಸ. ನಾನು ಹೇಳೋದು ಕೇಳು. ನಾನು ಹೇಳೋದು ಕೇಳಮ್ಮ. ಯಾರ ಹತ್ರನ ಕರಿಯಮ್ಮ ಹತ್ರನೂ ಹೇಳ್ಬೇಡ. ಯಾಕೆ ಸುಮ್ಮನೆ ತೊಂದರೆಗಳು ಯಾರ ಹತ್ರ ಹೇಳ್ಕೊಂಬದ್ ಬೇಡ. ಫಸ್ಟ್ ನಮ್ಮ ಕೆಲಸಗಳೆಲ್ಲ ಆಗೋವರೆಗೂ ನಾವು ಯಾರ ಹತ್ರನೂ ಹೇಳ್ಕೊಂಬದ್ ಬೇಡ. ಅಯ್ಯೋ, ನನಗಂತೂ ಖುಷಿನೋ ಖುಷಿ. ಏನಪ್ಪ ಮಾಡಲಿ ಅಂತ 2 ಸೈಟ್ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಲ್ಲ, ಅವನ್ನ ಈ ಒಂದೊಂದು ಸೈಟ್ 2 ಲಕ್ಷಕ್ಕೆ ಲಾಭಕ್ಕೆ ಮಾರ್ಬಿಟ್ವಿ. 18 ಲಕ್ಷಕ್ಕೆ ನಾವು ಮಾತಾಡಿದ್ವಿ. ಇವಾಗ 20 ಲಕ್ಷಕ್ಕೆ ಸೈಟ್ಗಳು ನಾವು ಮಾರಾಟ ಮಾಡಿಬಿಟ್ವಿ. ಇನ್ನೂ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಲಾಭಗಳೈತೆ. ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ. ಇನ್ನೂ ಒಂದು 10 ಸೈಟ್ ಅಗ್ರಿಮೆಂಟ್ ಹಾಕೊಂಡು ಅವನ್ನ ಎಲ್ಲ ವ್ಯಾಪಾರ ಮಾಡ್ಕೊಂಡು ನಾನು ಕೊಡಿಸೋದು, ಈ ಥರ ಬಿಸ್ನೆಸ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಆಗ್ತೈತೆ.
ನಾನು ಇಷ್ಟೊಂದು ದುಡ್ಡು ದುಡಿಯೋಕೆ ಸಾಧ್ಯನಾ ಅಂತ ಅನ್ಕೊಂಡೇ ಇರಲಿಲ್ಲ. ಆದರೆ ಇವಾಗ ನಾವು ಅನ್ಕೊಂಡಿದ್ದೆಲ್ಲನ ಈಡೇರ್ತೈತೆ. ನಿಜವಾಗ್ಲೂ ಒಂಥರ ಖುಷಿನೋ ಖುಷಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ, ಸಿ ಯು.